ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಹಾಸಿಗೆ ದಿಂಬಿಗಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಇವತ್ತು ಅಂತಿಮ ಆದೇಶವನ್ನು ನೀಡಲಿದೆ ಸೆಷನ್ಸ್ ಕೋರ್ಟ್. ಜೈಲಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆಯ ಆರೋಪ ಮಾಡಿದ್ದಾರೆ. ಅಂದರೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಅದು ತಿಂಗಳಿನಿಂದ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ. 14 ದಿನ ಮಾತ್ರ ಇಡಬೇಕು. ಕೋರ್ಟ್ ಆದೇಶ ಇದ್ರೂ ಯಾವುದೇ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಜೈಲಿನಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆರೋಪ. ಅರ್ಜಿ ಸಂಬಂಧ ಈಗಾಗಲೇ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆದಿದೆ. ಇವತ್ತು ಅಂತಿಮ ಆದೇಶವನ್ನು ಸೆಷನ್ಸ್ ಕೋರ್ಟು ಕೊಡುವಂತಹ ಸಾಧ್ಯತೆ ಇದೆ. ಅಂದರೆ ಎಲ್ರಿಗೂ ಒಂದೇ ಕಾನೂನು. ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನೇನು ಕೊಡಬಹುದು ಒಬ್ಬ ವಿಚಾರಣಾಧೀನ ಕೈದಿಗೆ ಅದನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಇನ್ನೇನೂ ಕೊಡೋಕ್ಕೆ ಬರಲ್ಲ. ಸೊ ಅದೇ ಆದೇಶವನ್ನು ಕೊಡ್ತಾರಾ ಅಥವಾ ಈ ಕೇಸನ್ನು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸೋಕ್ಕಾಗೋದೂ ಇಲ್ಲ. ಇದನ್ನು ಈಗಾಗಲೇ ಜೈಲಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದ ವಾದ ಪ್ರತಿವಾದಗಳಲ್ಲಿ ಪ್ರಮುಖವಾದ ಅಂಶಗಳೇನಾಗಿತ್ತು ಅಂತಂದ್ಬಿಟ್ಟು? ಅರವಿಂದ್, ಏನಂದರೆ ಪ್ರಮುಖವಾಗಿ ಈ ಹಿಂದೆ ಈಗಾಗಲೇ ಹಾಸಿಗೆ ಮತ್ತು ದಿಂಬನ್ನು ಕೊಡಬೇಕು ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯದ ಮೊರೆ ಹೋದಂಥ ಸಂದರ್ಭದಲ್ಲಿ ಒಂದು ಕೋರ್ಟ್ ಆದೇಶವನ್ನು ಮಾಡುತ್ತೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದನ್ನು ಪ್ರೊವೈಡನ್ನು ಮಾಡಬೇಕು. ಜೊತೆಗೆ ಅವ್ರು ಹಾಕಿದಂಥ ಅಪ್ಲಿಕೇಶನ್ ಅಲೋಡ್ ಅಂತೇಳಿ ಕೂಡ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದರು. ಆದರೆ ಅದನ್ನು ಪರಿಭಾವಿಸಿದಂಥ ದರ್ಶನ್ ಪರ ವಕೀಲರು ಹಾಸಿಗೆ ಮತ್ತು ದಿಂಬನ್ನು ಕೊಡಿ ಅಂತೇಳಿ ಜೈಲಿನ ಮ್ಯಾನ್ಯುವಲ್ ಇದೆ, ಜೊತೆಗೆ ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ದರ್ಶನ್ ಅವ್ರಿಗೆ ಕೊಡಬೇಕು, ಅದಕ್ಕೆ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ವಾದವನ್ನು ಮಂಡನೆ ಮಾಡಿದರು. ಆದರೆ ಜೈಲಿನ ಅಧಿಕಾರಿಗಳು ಯಾವಾಗ ಅದನ್ನು ಪಾಲನೆಯನ್ನು ಮಾಡದೇ ಇರೋ ಹಿನ್ನೆಲೆಯಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಇವತ್ತು ಆದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಿತ್ತು ಅಂದರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಂದು ಕಂಬಳಿ ಮತ್ತು ಒಂದು ಬ್ಲಾಂಕೆಟ್ ಏನಿತ್ತು, ಬ್ಲಾಂಕೆಟನ್ನು ಕೊಡುವಂಥದ್ದು ಮತ್ತು ತಟ್ಟೆ ಲೋಟ ಇವು ಏನೇನಿರ್ತವೆ, ಒಬ್ಬ ವಿಚಾರಣಾಧೀನ ಕೈದಿ ಅದರಲ್ಲೂ ಕೊಲೆ ಆರೋಪವನ್ನು ಹೊತ್ತು ಜೈಲಿಗೆ ಹೋದಂಥ ಆ ವಿಚಾರಣಾಧೀನ ಕೈದಿಗೆ ಆರೋಪಿಗೆ ಯಾವ ರೀತಿಯ ಅವಕಾಶಗಳಿದೆ ಅವಕಾಶಗಳನ್ನು ನಾವು ಎಲ್ಲನೂ ಕೂಡ ಪ್ರೊವೈಡನ್ನು ಮಾಡಿದ್ದೀವಿ ಮತ್ತು ಜೈಲಿನ ಮ್ಯಾನ್ಯುವಲ್ ಏನಿದೆ ಅದನ್ನು ಯಥಾವತ್ತು ಪಾಲನೆಯನ್ನು ಮಾಡಿದ್ದೀವಿ. ಇಲ್ಲಿ ಹೆಚ್ಚುವರಿಯಾಗಲಿ ಕೊಡುವಂಥದ್ದಾಗಲಿ ಅಥವಾ ಕಡಿಮೆಯನ್ನು ಕೊಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ. ಮತ್ತು ವಾಕಿಂಗ್ಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿತ್ತು. ಆದೇಶದ ಪ್ರಕಾರ ಬೆಳಗ್ಗೆ 1 ಗಂಟೆ ಮತ್ತು ಸಂಜೆ 1 ಗಂಟೆ ವಾಕಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳು ಮತ್ತು SVP ಅಂದರೆ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡನೆಯನ್ನು ಮಾಡಿದರೆ ಇವತ್ತು ಆದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಪರಿಗಣನೆಗೆ ತಗೊಳ್ಳುತ್ತೆ, ಜೊತೆಗೆ ಹಾಸಿಗೆ ದಿಂಬನ್ನು ಪ್ರೊವೈಡ್ ಮಾಡುತ್ತಾ, ಇದೆಲ್ಲ ಕುತೂಹಲಗಳು ಕೂಡ ಈಗ ಕಾಯ್ತಾ ಇರುವಂಥದ್ದು. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಆದೇಶ ಹೊರಬೀಳ್ತಕ್ಕಂಥ ಸಾಧ್ಯತೆ ಇದೆ. ಏನು ಆದೇಶ ಬರುತ್ತೆ ಅದಕ್ಕೆ ತಕ್ಕಂತೆ ದರ್ಶನೂ ನಡ್ಕೋಬೇಕು, ಜೈಲಧಿಕಾರಿಗಳು ನಡ್ಕೋಬೇಕು.